ನೋಡ್ರಿ ನಮ್ಮವ್ರಿಗೆ ಈಗ ಮುಂಜಾನೆ ಆಗಿತ್ತು ಇವತ್ತ. ಆಮೇಲೆ ಬೆಡ್ಶೀಟ್ ಎಲ್ಲ ಕ್ಲೀನ್ ಆಗಿ ಮಡಿಚಿಟ್ಟಿರಿ. ಅದಾದ್ಮೇಲೆ ಅಡುಗೆ ಮನೆಗೆ ಬಂದರಿ. ಅಷ್ಟೊತ್ತಿಗೆ ನಾವಂತೂ ಹಿಟ್ಟಿನ ದೋಸೆ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ನಾಷ್ಟ ಮಾಡತ್ತಿದ್ವಿ ರೀ. ನಮ್ಮ ಅವರಿಗೆ ಹಚ್ಕೊಟ್ಟಿದ್ದೀವಿ ನೋಡ್ರಿ ಹಿಟ್ಟಿನ ದೋಸೆ ಮತ್ತು ಚಟ್ನಿ. ಅದಾದ್ಮೇಲೆ ಅವರು ಡೇ ರೂಟೀನ್ ತಕ್ಕಂಗೆ ಪ್ರೋಟೀನ್ ಪೌಡರ್ ಓಟ್ಸ್ ಮಿಕ್ಸ್ ಮಾಡ್ಕೊಂಡು ನಾಷ್ಟ ಮಾಡಿದ್ರೆ. ಅದಾದ್ಮೇಲೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡೆ ನಮ್ಮ ಕಾಕಾರ ಮನೆಗೆ ಹೊಂಟಿದ್ದೀವಿ ರೀ. ಯಾಕಂದ್ರೆ ನಮ್ಮ ಪೂಜಾದ ಮದ್ವೆ ಇತ್ತು. ಅಂದ್ರೆ ಇವತ್ತು ಮದುಮಗಳು ಮಾಡೋರು ಇದ್ದರಿ. ಇದನ್ನು ನೋಡ್ರಿ ಅವ್ರ ಮನೆಗೆ ಹೋಗೋ ರೂಟ. ಆನಂದ್ ನಗರದಾಗ ಅವ್ರ ಮನೆ ಇತ್ತು ರೀ. ಅಲ್ಲಿಂದ ಹಿಂಗೆ ಹೋಗಿ ಅವ್ರ ಮನೆ ಬಂತು ನೋಡ್ರಿ ನಮ್ಮ ಕಾಕಾರ ಮನೆ. ನೋಡಿ ನಮ್ಮ ಕಾಕಾರ ಎಷ್ಟು ಎನರ್ಜೆಟಿಕ್ ಆಗದಾರ. ಫುಲ್ ಮಗಳು ಮದುವೆಯಾಗಿ ಬ್ಯುಸಿ ಆಗಿದ್ರು ನೋಡ್ರಿ. ಹುಡುಗಿ ಹೆಂಗೆಲ್ಲ ಕರ್ ಮಾಡಿದ್ರೆ ಮದುಮಗಳು ಮಾಡೋರಿದ್ರು ಅರ್ಶನ ಹಚ್ಚಿ ದೊಡ್ಡವರೆಲ್ಲ ಶಾಸ್ತ್ರ ತಕ್ಕಂಗೆ ಮಾಡಿದ್ರಿ. ಆಮೇಲೆ ಇವ್ರ ವೈಷ್ಣವಿ ಕ್ಯಾಂಟೀನಿಗೆ ಹೋದ್ರಿ. ಯಾಕಂದ್ರೆ ಅಲ್ಲಿ ಏನೋ ಸ್ವಲ್ಪ ಫುಡ್ ಆರ್ಡರ್ ಮಾಡಿದ್ರಿ. ಅದಾದ್ಮೇಲೆ ಬಳೆ ಶಾಸ್ತ್ರ ಆಯ್ತ್ರಿ ಶಾಸ್ತ್ರದ ಪ್ರಕಾರ. ಆಮೇಲೆ ಇವ್ರು ಸ್ವಲ್ಪ ಇನ್ನೊಂದು ಸ್ವಲ್ಪ ಜನಕ್ಕೆ ಇನ್ವೈಟ್ ಮಾಡೋದಿತ್ತು ಅಂತ ಹೇಳಿ ಕಾರ್ಡ್ ತೊಗೊಂಡು ಹೋದ್ರಿ. ಹಂಗೆ ಇನ್ನೊಬ್ರು ಕಾಕಾರ ಮನೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಫ್ರೆಶ್ ಅಪ್ ಆಗಿ ಕಾರ್ಡ್ ಕೊಟ್ಟ ಮತ್ತು ವಾಪಸ್ ನಮ್ಮ ಕಾಕಾರ ಮನೆಗೆ ಬಂದಾಗ ನೋಡ್ರಿ ಲೈಟಿಂಗ್ಸ್ ಎಷ್ಟು ಭರ್ಜರಿಯಾಗಿತ್ತು. ಅದಾದ್ಮೇಲೆ ನಮ್ಮ ರೂಟೀನ್ ತಕ್ಕಂಗೆ ನಾವು ಮತ್ತೆ ನಮ್ಮ ದಾರಿ ಹಿಡ್ಕೊಂಡು ನಮ್ಮ ಮನೆಗೆ ಬಂದೀವ್ರಿ. ಬಂದು ಸುಮ್ಮನೆ ಏನು ಕೂಡ್ಲಿಲ್ರಿ, ಚುರ್ಮುರಿ ಕರ್ದಾನಿ ತಿಂದೇವ್ರಿ. ಅದಾದ್ಮೇಲೆ ಈ ಅವ್ರ ಫೇವ್ರೆಟ್ ಲ್ಯಾಂಪ್ ಲೈಟ್ನ ಆನ್ ಮಾಡ್ಕೊಂಡಿರಿ. ಇವತ್ತಿನ ಲಾಗ್ ಇದಾಗಿತ್ತು ರೀ. ಥ್ಯಾಂಕ್ ಯು ರೀ.